ಉಮರ್ ಶರೀಫ್ ಅವರೇ, ಕೇಂದ್ರ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೆ, ಎದ್ದು ನಿಂತು ಗೌರವ ಕೊಡಿ ಒಂದು ಗಾನಕ್ಕೆ, ಒಂದು ದೇಶಭಕ್ತಿ ಗೀತೆಗೆ ಎದ್ದು ನಿಂತು ಗೌರವಿಸಿ ಅಂತ ಹೇಳುತ್ತೆ. ಆರತಿ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ ಇಲ್ಲಿ. ಇಷ್ಟನ್ನ ವಿರೋಧ ಮಾಡಬೇಕಾದಂತ ಅಗತ್ಯ ಏನು? ನೋಡಿ, ನಾವು ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಅನ್ನು ಕೂಡ ನೋಡೋಣ. ಬಿಜಾಯ್ ಎಮಾನ್ಯಲ್ ವರ್ಸಸ್ ಸ್ಟೇಟ್ ಆಫ್ ಕೇರಳ 1986 ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ವರ್ಡಿಕ್ಟ್ ಕೊಟ್ಟಿದೆ. ಏನಂತ ಹೇಳಿ, 3 ಯುವಕರು ಅವರು ಬಂದು ಜಿಹೋವಾಸ್ ವಿಟ್ನೆಸಸ್ ಅಂದ್ರೆ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು. ಅವರು ನ್ಯಾಷನಲ್ ಆಂಥಮ್ ಅನ್ನೇ ಹಾಡಿಲ್ಲ. ಇದು ಒಂದು ದೊಡ್ಡ ಸಮಸ್ಯೆ ಆಯ್ತು. ಅವಾಗ ಸುಪ್ರೀಂ ಕೋರ್ಟ್ ಹೇಳಿದೆ, ಯು ಕೆನಾಟ್ ಕೋರ್ಸ್ ಬೈ ಮೇಕಿಂಗ್ ಸಿಂಗಿಂಗ್ ಆಬ್ಲಿಗೇಟರಿ. ನೀವು ಅವರನ್ನ ಫೋರ್ಸ್ ಮಾಡಂಗಿಲ್ಲ, ನೀವು ನ್ಯಾಷನಲ್ ಆಂಥಮ್ ಅನ್ನ ಪಠಿಸಬೇಕಂತ ನೀವು ಅವರಿಗೆ ಹಾಡಿ ಅಂತ ಯಾರು ಹೇಳಿಲ್ಲ ಇಲ್ಲಿ. ಹಾಡಿ ಅಂತ ಯಾರು ಹೇಳಿಲ್ಲ ಇಲ್ಲಿ. ಫೋರ್ಸ್ ಯಾರು ಮಾಡ್ತಾರೆ? ಗೌರವ ಕೊಡ್ತೀವಿ. ರಾಷ್ಟ್ರಪತಿಗಳು ಬರ್ತಾರೆ, ರಾಷ್ಟ್ರಪತಿಗಳು ಬರುವಾಗ ರಾಷ್ಟ್ರಗೀತೆಯ ಜೊತೆಗೆ ಒಂದೇ ಮಾತರಂ ಕೇಳಿಸುತ್ತೆ. ನಾವು ಕೂಡ ಏನ್ ಹೇಳ್ಕೊತಿದ್ವಿ, ಇವಾಗ ಕಡ್ಡಾಯ ಪಡಿಸಿದ್ರೆ ನಾವು ಅಲ್ಲಿ ನಿಂತ್ಕೊಳ್ಳೇಬೇಕಂತ ನೀವು ಕಡ್ಡಾಯ ಪಡಿಸಿದ್ರೆ ನಾವು ಏನು ಕಾನೂನು ವಿರುದ್ಧವಾಗಿ ಏನ್ ಮಾಡಕ್ಕಾಗಲ್ಲ. ನಾವು ಏನೇ ಆದ್ರೂ ಕೂಡ ಸುಪ್ರೀಂ ಕೋರ್ಟ್ ಮೂಲಕ ನಮ್ಗೆ ಏನ್ ಬೇಕಾಗಿತ್ತು ಉಮರ್ ಶರೀಫ್ ಅವರೇ, ಹಾಗೆ ಇರಿ. ನಾನು ಮೋಹನ್ ವಿಶ್ವ ಅವರನ್ನ ಇನ್ಕ್ಲೂಡ್ ಮಾಡ್ತೀನಿ ಇಲ್ಲಿ. ಮೋಹನ್ ವಿಶ್ವ ಅವರೇ, ನನ್ನ ಧರ್ಮ ಇದು ಜಾತ್ಯತೀತ ದೇಶ. ನನ್ನ ಧರ್ಮ ಮೂರ್ತಿ ಪೂಜೆಯನ್ನು ವಿರೋಧಿಸುತ್ತೆ, ಅಥವಾ ಮೂರ್ತಿ ಪೂಜೆಗೆ ನನ್ನ ಧರ್ಮ ಒಪ್ಪಲ್ಲ. 1. 2, ಬಹುದೇವತಾರಾಧನೆಯನ್ನು ನನ್ನ ಧರ್ಮ ಒಪ್ಪಲ್ಲ. ಹಿಂಗಿದ್ದಾಗ ನೀವು ಕಡ್ಡಾಯ ಮಾಡಿದರೆ ನಾನು ಯಾಕದನ್ನ ಒಪ್ಕೊಳ್ಳಿ? ದೇಶದ ನಾಗರಿಕನಾಗಿ ಧಾರ್ಮಿಕ ಸ್ವಾತಂತ್ರ್ಯ ನನ್ನ ಮೂಲಭೂತ ಹಕ್ಕು. ಆರ್ಟಿಕಲ್ 25 ಕ್ಲಿಯರ್ ಆಗಿ ಹೇಳುತ್ತೆ ಧಾರ್ಮಿಕ ಸ್ವಾತಂತ್ರ್ಯ. ರಕ್ಷಿತ್, ನೋಡಿ, ಈ ಒಂದೇ ಮಾತರಂ ಗೀತೆ ಅನ್ನೋದು ಸ್ವಾತಂತ್ರ್ಯ ಬರೋದಕ್ಕೆ ಆಲ್ಮೋಸ್ಟ್ ಒಂದು 70 ವರ್ಷಗಳ ಹಿಂದಿನ ರಚನೆ ಆದಂಥ ಒಂದು ಗೀತೆ. ಆಗ ಯಾವ ಧರ್ಮ, ಯಾವ ಜಾತಿ ಏನೂ ಇರಲಿಲ್ಲ. ಎಲ್ಲರೂ ಒಗ್ಗೂಡಿ ಬ್ರಿಟಿಷರ ವಿರುದ್ಧ ಹೋರಾಡಬೇಕಾದ್ರೆ ಬೇಕಿದ್ದಂಥ ಒಂದು ಹೇಳ್ತಾರೆ, ಆ ಕ್ರಾಂತಿಗೆ ಆ ಬೇಕಾದಂಥ ಒಂದು ದೇಶಭಕ್ತಿ ಗೀತೆ ಅದು ಅವತ್ತು ರಚನೆ ಆಗಿದ್ದು, ಆಯ್ತಲ್ಲ. ತಿರ್ಗಾ ಇದರ ಒಂದು ಇತಿಹಾಸ ತೆಗೆದು ನೋಡ್ರೆ ನಿಮಗೆ 1896ರಲ್ಲಿ ಇದೇ ರವೀಂದ್ರನಾಥ ಟಾಗೂರು ಒಂದೇ ಮಾತರಂ ಗೀತೆನ ಕಲ್ಕತ್ತಾ ಕಾಂಗ್ರೆಸ್ ಅಲ್ಲಿ ಹಾಡ್ತಾರೆ. ನೆಕ್ಸ್ಟ್ ಅದಾದ ನಂತರ 1901ರಲ್ಲಿ ದಕ್ಷಿಣ್ ಚರಣ್ ಸೇನ್ ಅವರು ಅಷ್ಟೇ ಕಲ್ಕತ್ತಾ ಕಾಂಗ್ರೆಸ್ ಅಲ್ಲಿ ಎಂಟೈರ್ 6 ಚರಣಗಳನ್ನು 2ನೇ ಬಾರಿ ಹಾಡ್ತಾರೆ. ಅದಾದ್ಮೇಲೆ ಕವಯತ್ರಿ ಸರಳಾದೇವಿ ಚೌಧರಿ ಅಂತ ಹೇಳಿ ಅವರು ಬನಾರಸ್ ಕಾಂಗ್ರೆಸ್ ಅಲ್ಲಿ 1905ರಲ್ಲಿ ಪೂರ್ತಿ 6 ಚರಣನೂ ಹಾಡ್ತಾರೆ. ಅದಾದ ನಂತರ ಲಾಲಾ ಲಜಪತ್ ರಾಯ್ ಅವ್ರನ್ನ ಜರ್ನಲ್ ಸ್ಟಾರ್ಟ್ ಮಾಡ್ತಾರೆ, ಅದಕ್ಕೆ ಹೆಸರು ಒಂದೇ ಮಾತರಂ ಅಂತ ಕೊಡ್ತಾರೆ. ಈ ರೀತಿಯಾಗಿ ಕಾಂಗ್ರೆಸ್ನ ಇತಿಹಾಸನೇ ಇದೆ. ಅಷ್ಟೇ ಯಾಕೆ, ನಿಮ್ಗೆ ಇವರು ಯಾರದು ಹಿರಾಲಾಲ್ ಸೇನ್ ಅಂತ ಹೇಳ್ಬಿಟ್ಟು ಒಂದು ಫಸ್ಟ್ ಪೊಲಿಟಿಕಲ್ ಸಿನಿಮಾ ಮಾಡ್ತಾರೆ 1905 ಕಾಂಗ್ರೆಸ್ ಬಗ್ಗೆ ಕೇಳಿಲ್ಲ. ಅಲ್ಲ, ನಾನು ಹೇಳ್ತಿರೋದು ನಾನು ಅವರ ಸಮುದಾಯಕ್ಕಿರುವಂತ ಆತಂಕದ ಬಗ್ಗೆ ಕೇಳ್ತೀನಿ. ಫಸ್ಟ್ ಹೇಳಿದ್ರೆ ನೋಡಿ ಮಧ್ಯಭಾಯ ಆಗ್ತಾರೆ, ಫಸ್ಟ್ ಹೇಳಿದ್ರೆ ಮಧ್ಯಭಾಯ ಆಗ್ತಾರೆ. ಅದಕ್ಕೆ ನಾನು ಬಂದೇ ಬರ್ತೀನಿ. 1905ಲ್ಲಿ ಬಂದಂತ ಒಂದು ಫಸ್ಟ್ ಪೊಲಿಟಿಕಲ್ ಸಿನಿಮಾದಲ್ಲಿ ಎಂಡ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದೇ ಮಾತ್ರ ಪೂರ್ತಿ ಆಡ್ತಾರೆ. ನನ್ನ ಸ್ನೇಹಿತರು ಹೇಳಿದ್ರು, ಇದು ತದನಂತರ ಬಂದಿರೋದು ನಾವು ಡೇ 1 ಇಂದ ಒಪ್ಕೊಳ್ಳಿ 150 ವರ್ಷದಿಂದ ಅಂತ ಹೇಳ್ಬಿಟ್ಟು 20th May 1906 ಬರಿಸಾಲ್, ಇವಾಗ ಬಾಂಗ್ಲಾದೇಶಲ್ಲಿದೆ ಜಾಗ, ಅಲ್ಲಿ ಸುಮಾರು 20,000 ಜನ ಹಿಂದೂಗಳು ಮುಸಲ್ಮಾನರು ಒಗ್ಗಟ್ಟಾಗಿ ಒಂದು ದೊಡ್ಡ ಪ್ರೊಟೆಸ್ಟ್ ಮಾಡ್ತಾರೆ ಒಂದೇ ಮಾತ್ರ ಹೇಳ್ಕೊಂಡು. ಅವತ್ತಿನ ನಡ್ಕೊಂಡ್ ಬಂದಿರೋದು. ನಾನು ಮಧ್ಯ ಮಾತಾಡಿಲ್ಲ, ದಯವಿಟ್ಟು ಸುಮ್ಮನೆ ಇದಕ್ಕೆ ಫಸ್ಟ್ ಅಬ್ಜೆಕ್ಷನ್ ಬರೋದು 1937 ನಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಮತ್ತೆ ಮುಸ್ಲಿಂ ಲೀಗ್ ಅವರಿಬ್ರೆ ಫಸ್ಟ್ ಅಬ್ಜೆಕ್ಷನ್ ತೆಗೆಯೋದು, ಆಯ್ತಲ್ಲ. ಯಾಕಂದ್ರೆ ಪಾಕಿಸ್ತಾನ ಕ್ರಿಯೇಟರ್ಸ್ ಅವ್ರಿಗೆ ಬೇಕಾಗಿರ್ಲಿಲ್ಲ ಅವತ್ತು. ಇವರು ಮೂರ್ತಿ ಪೂಜೆಗೆ ಮಾಡೋದಿಲ್ಲ, ತಿರ್ಗಾ ಬೇರೆ ಬೇರೆ ದೇವರುಗಳನ್ನ ಪೂಜೆ ಮಾಡಲ್ಲ ಅಂತ ಹೇಳ್ತಾರಲ್ಲ ಇವರು. ಹಾಗಾದ್ರೆ ಟಿಪ್ಪು ಸುಲ್ತಾನ್ ಏನಕ್ಕೆ ಪೂಜೆ ಮಾಡ್ತಾರೆ? ಟಿಪ್ಪು ಸುಲ್ತಾನ್ ಏನಕ್ಕೆ ಆರಾಧನೆ ಮಾಡ್ತಾರೆ? ಇವರು ಮಾಡಬಾರ್ದು ತಾನೇ? ಇವರು ಮೂರ್ತಿ ಪೂಜೆ ಮಾಡಾಗಿದ್ರೆ ಏನಕ್ಕೆ ಆರಾಧನೆ ಮಾಡ್ತಾರೆ? ಪ್ರಶ್ನೆ ಇರೋದಿಲ್ಲ. ಏನ್ ಗೊತ್ತ ಅವ್ರಿಗೆ ಮೇಜರು, ಇವ್ರಿಗಲ್ಲಿ ಮಾಪೆ ಅನ್ನೋದೇ ಸಮಸ್ಯೆ. ಅದೇ ಅದನ್ನ ಗಂಡದವರಿದ್ರೆ ಅವ್ರು ನಿಜವಾಗ್ಲೂ ವಿರೋಧ ಮಾಡ್ತಿರಲ್ಲ. ಅವತ್ತು ಜಿನ್ನಾನು ಹೇಳ್ತೀನಿ, ಕೇಳಿದಾನೆ ಓಪನ್ ಆಗಿ, ಇಟ್ಸ್ ಅ ಫ್ಯಾಕ್ಟ್. ಪ್ರಶ್ನೆಗೆ ಮೋಹನ್ ವಿಶ್ವರ್ ಇದು ಉತ್ತರ ಅಲ್ಲ. ನಾನು ಆರ್ಟಿಕಲ್ 25 ಹೇಳಿದೆ. ನಾನು ಹೇಳೋದು ಕೇಳಿಸ್ಕೊಳ್ಳಿ. ಸಾದಿಕ್ ಪಾಷಾ ಒಂದ್ ನಿಮಿಷ ಸಾದಿಕ್ ಪಾಷಾ ಒಂದ್ ನಿಮಿಷ. ಒಂದೇ ಮಾತ್ರ ನನಗೆ ಇರೋದು ಈಗ ಉಮರ್ ಶರೀಫ್ ಅವರು ಮತ್ತು ಸಾದಿಕ್ ಪಾಷಾ. ಉಮರ್ ಶರೀಫ್ ಅವರು ಅದನ್ನು ಪರ್ಟಿಕ್ಯುಲರ್ ಆಗಿ ಹೇಳಿದ್ರು, 2 ಚರಣಗಳ ಬಗ್ಗೆ ನಮ್ಗೆ ಆಕ್ಷೇಪ ಇಲ್ಲ. ತ್ವಮ್ಹಿ ದುರ್ಗಾದಶ ಪ್ರಹಣಧಾರಿಣಿ ಅಂತ ಹೇಳಿ ನೀವು ಹಿಂದೂ ಧರ್ಮದ ದೇವರನ್ನ ಕವನದಲ್ಲಿ ಆ ಹಾಡಿನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರುವಾಗ ನನ್ನ ಧರ್ಮ ಅದನ್ನು ಅಲೋ ಮಾಡಲ್ಲ ರೀ. ಬಹುದೇವತಾರಾಧನೆಯನ್ನು ನನ್ನ ಧರ್ಮ ಅಲೋ ಮಾಡಲ್ಲ. ನನಗೆ ಧರ್ಮ ಬಾಹಿರ, ಅದು ಹರಾಮ್. ಅದು ನಾನು ಅದೇ ನಿಮಗೆ ಪ್ರಶ್ನೆ ಕೇಳ್ತೀನಿ, ಟಿಪ್ಪು ಸುಲ್ತಾನ್ ಹೆಂಗ್ ಅಲೋ ಮಾಡ್ತಿದೆ ನಿಮ್ ಧರ್ಮ? ಹಾಗಾದ್ರೆ ಟಿಪ್ಪು ಸುಲ್ತಾನ್ ಹೆಂಗ್ ಅಲೋ ಮಾಡ್ತಿದೆ ನಿಮ್ ಧರ್ಮನ? ಆರಾಧನೆ ಮಾಡ್ತಿರಲ್ಲ ಇವತ್ತು, ಸೌಕರ್ಯ ಮಾಡ್ಕೊಡ್ತಾರೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ.
ಮೇಡಮ್ ಕಾಮ ಅವರು ಮಾಡಿದಂತ 1907 ನಲ್ಲಿ ಭಾರತದ ಮೊದಲ ಒಂದು ಫ್ಲಾಗ್ ಡಿಸೈನ್ ಮಾಡ್ತಾರೆ ಗೊತ್ತಾ? ಅದರಲ್ಲಿ ಇದ್ದಿದ್ದು ಮಧ್ಯದಲ್ಲಿ ಒಂದೇ ಮಾತರಂ ಅಂತಾನೆ. ಒಂದೇ ಮಾತರಂ ವಿರೋಧ ಇಲ್ಲ, ಸಾಲುಗಳಿಗಷ್ಟೇ ವಿರೋಧ ಅಂತ. ಒಂದೇ ಮಾತರಂ ಮಾಡ್ತೀವಿ, ತೊಂದರೆ ಇಲ್ಲ ಅಂತ ಹೇಳಿದ್ರು ಉಮರ್ ಶರೀಫ್. 1937 ಅಬ್ಜೆಕ್ಷನ್ ಬಂದೇ ಇರಲಿಲ್ಲ. ಜಿನ್ನಾ ಅಬ್ಜೆಕ್ಷನ್ ತೆಗೆದ್ಮೇಲೆ ಇವರೆಲ್ಲ ಶುರು ಮಾಡೋದು ಅಬ್ಜೆಕ್ಷನ್. ಅಲ್ಲಿವರೆಗೂ ಯಾರಿಗೂ ಅಬ್ಜೆಕ್ಷನ್ ಇರಲಿಲ್ಲ. ಸಾವರ್ಕರ್ ಸರ್, ಮೊಹಮ್ಮದ್ ಅಲಿ ಜಿನ್ನಾನೇ ತೆಗೆದ ಅಬ್ಜೆಕ್ಷನ್. ಪಾಕಿಸ್ತಾನ ಬೇಕು, ಜಿನ್ನಾ ಜೊತೆ ಜಿನ್ನಾ ತೆಗೆದಂತ ಅಬ್ಜೆಕ್ಷನ್ ಗೆ ಇವ್ರು ಇವತ್ತು ಹೇಳ್ತಾ ಇರೋದು ಮತ್ತಿನ್ನೇನು ಇಲ್ಲ ಇಲ್ಲಿ. ಜಿನ್ನಾ ನಾನು ಅದೇ ಪ್ರಶ್ನೆ ಕೇಳ್ತೀನಿ, ನಿಮಗೆ ಮೂರ್ತಿ ಪೂಜಕರಲ್ಲ ಅಂತೀರಾ, ಬೇರೆ ದೇವ್ರನ್ನ ಪೂಜೆ ಮಾಡಲ್ಲ ಅಂತೀರಾ, ಟಿಪ್ಪು ಸುಲ್ತಾನ್ ಮಾತ್ರ ಯಾಕಪ್ಪ ಪೂಜೆ ಮಾಡ್ತೀರಾ, ಆರಾಧನೆ ಮಾಡ್ತೀರಾ? ಟಿಪ್ಪು ಸುಲ್ತಾನ್ ಪೂಜೆ ಮಾಡಿ, ಟಿಪ್ಪು ಸುಲ್ತಾನ್ ಒಂದು ನ್ಯಾಯ, ಹಾಗಾದ್ರೆ ದುರ್ಗಾ ಮಾತೆಗೆ ನ್ಯಾಯನಾ? ರಾಜ ಒಬ್ಬರು ಅವಕಾಶ ಕೊಟ್ಟರು. ನಾನು ಉಮರ್ ಶರೀಫ್ ಅವ್ರನ್ನ ಕೇಳ್ತೀನಿ. ಒಂದ್ ನಿಮಿಷ ಉಮರ್ ಶರೀಫ್ ಅವರೇ, ಮೋಹನ್ ವಿಶ್ವ ಅವರು ಒಂದು ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ಮೂರ್ತಿ ಪೂಜೆಗೆ ಅವಕಾಶ ಇಲ್ಲ, ಓಕೆ ಒಪ್ತೀವಿ. ಹುಟ್ಟುಹಬ್ಬವನ್ನು ಆಚರಿಸೋದಕ್ಕೂ ಅವಕಾಶ ಇಲ್ವಲ್ಲ? ಒಬ್ಬ ವ್ಯಕ್ತಿಯ ಹುಟ್ಟುಹಬ್ಬವನ್ನು ಆಚರಿಸೋದಕ್ಕೂ ಅವಕಾಶ ಇಲ್ವಲ್ಲ? ಟಿಪ್ಪು ಜಯಂತಿ ಅಂತ ಆಚರಿಸೋದು ಇದು ಧರ್ಮ ಬಾಹಿರ ಅಲ್ವಾ? ಇದು ಧರ್ಮ ಸಮ್ಮತನ ಇದು ಅಂತ ಕೇಳೋದವ್ರು. ಓಕೆ ಓಕೆ, ಮೋಹನ್ ಅವರು ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಬರ್ತ್ಡೇ ಫೆಸ್ಟಿವಲ್ಲು ಮುಸಲ್ಮಾನರು ಮಾಡಲ್ಲ ಅಂತ ಹೇಳ್ತೀರಿ, ಆದರೆ ಮೀಲಾದು ನಬಿ ಮಾಡ್ತಾರೆ, ಮುಸಲ್ಮಾನರೇ ಮಾಡೋದು. ಮೀಲಾದು ನಬಿ ಏನು? ಪ್ರವಾದಿಯ ಹುಟ್ಟಿನ ದಿವಸದ ಹಬ್ಬದ ಆಚರಣೆ. ಸೊ ಹಾಗಾಗಿ ಮುಸಲ್ಮಾನರಲ್ಲಿ ಬರ್ತ್ಡೇ ಮಾಡಲ್ಲ ಅಂತಿಲ್ಲ. ಪ್ರವಾದಿಯವರನ್ನ ನೀವು ಟಿಪ್ಪು ಸುಲ್ತಾನ್ ಮತ್ತು ಪ್ರವಾದಿಯವರನ್ನ ಒಂದೇ ತಟ್ಟೆಯಲ್ಲಿ ಇಡೋದು ಸಮಂಜಸ ಅಂತ ಅನಿಸಿಲ್ಲ, ಅನಿಸ್ತಾ ಇಲ್ಲ. ಫಸ್ಟ್ ಪ್ರಶ್ನೆ ಮಾಡಿದ್ದೆ ಆರಾಧನೆ, ನಾವು ಪ್ರವಾದಿಯನ್ನು ಕೂಡ ಆರಾಧನೆ ಮಾಡಲ್ಲ. ಹುಟ್ಟು ಹಬ್ಬದ ಆಚರಣೆ ಮಾಡೋದು, ಅವ್ರ ಹತ್ರ ಹೋಗಿ ಬೇಡಿಕೆ ಇಡೋದು, ಅದು ಎಂಥದ್ದು ಏನಿಲ್ಲ. ಅವ್ರ ಬರ್ತ್ಡೇಯನ್ನ ಕೆಲವರು ನಮ್ಮ ಸಮುದಾಯದಲ್ಲಿ ಅವ್ರ ಬರ್ಡೇಯನ್ನ ಆಚರಣೆ ಮಾಡೋರು ಇದ್ದಾರೆ. ಹಾಗಾಗಿ ಬರ್ಡೇ ಆಚರಣೆ ಬೇರೆ, ಆರಾಧನೆ ಬೇರೆ. ಇವಾಗ ನೀವೆಲ್ಲರೂ ಬರ್ಡೇ ಸೆಲೆಬ್ರೇಟ್ ಮಾಡ್ತೀರಾ, ನಿಮ್ಮನ್ನ ಯಾರಾದ್ರೂ ಪೂಜೆ ಮಾಡ್ತಿದ್ರಾ? ಮೋಹನ್ ಅವ್ರನ್ನ ನಾನು ಪ್ರಶ್ನೆ ಮಾಡ್ತಿದ್ದೀನಿ. ನೀವು ಎಲ್ಲಾ ಸೆಲೆಬ್ರೇಷನ್ ಸಮಸ್ಯೆ ಆಗಲ್ಲ, ಅದು ಧರ್ಮ ಬಾಹಿರ ಅಂತಾದ್ರೂ ಕೂಡ ಇದು ಸಮಸ್ಯೆ ಆಗುತ್ತೆ. ಹಾಡೊಂದು ಕೇಳಿಸಿಕೊಳ್ಳೋದಕ್ಕಾಗಲ್ಲ, ಧರ್ಮ ಬಾಹಿರ ಅಂತ ಯಾರು ಹೇಳಿದ್ದು? ಹಾಡೊಂದನ್ನು ನನಗೆ ಸಹಿಸಿಕೊಳ್ಳೋದಕ್ಕಾಗಲ್ಲ. ಒಂದು ವಿಷಯ ಏನಂದ್ರೆ, ನಮ್ಮಲ್ಲಿ ಬರ್ಡೇ ಸೆಲೆಬ್ರೇಷನ್ ಹಲವಾರು ಪಂಗಡದವರು ಆಚರಣೆ ಮಾಡೋರು ಇದ್ದಾರೆ, ಆದ್ರೆ ಹಲವಾರು ಪಂಗಡದವರು ಆಚರಣೆ ಮಾಡದೇ ಇರೋರು ಇದ್ದಾರೆ. ಆದ್ರೆ ಯಾರು ಕೂಡ ಯಾರನ್ನು ಕೂಡ ಇವರು ಶಿರ್ಕ್ ಮಾಡ್ತಾ ಇದಾರೆ ಅಂತ ಹೇಳಿಲ್ಲ, ನೀವು ಧರ್ಮ ಬಾಹಿರ ಆಗ್ಬಿಟ್ಟಿದ್ರ ಅಂತ ಏನು ಹೇಳಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.